ಅವರ ಕಣ್ಣು ಕಿವಿ ಮತ್ತು ಮೂಗ್ನ ಕತ್ತರಿಸ್ಕೊಂಡು ತಿನ್ಬಿಡ್ತಾ ಇದ್ದ. ಒಂಥರ ನರರೂಪ ರಾಕ್ಷಸನೇ ಅಂತ ಹೇಳ್ಬೋದು. ಇಲ್ಲಿ ಕಿಟಕಿ ಮತ್ತು ಅಲ್ಲಿ ಮುಖ್ಯ ದ್ವಾರ ಎಲ್ಲ ಮುಚ್ಚಿಬಿಟ್ಟಿದ್ರು. ಸುಮಾರು ಜನ ಸಫೋಕೇಷನಲ್ಲೇ ಸತ್ತೋಗ್ಬಿಟ್ರು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದ್ದಂಥ 2 ಚಿಕ್ಕ ಚಿಕ್ಕ ಕಿಟಕಿನೂ ಮುಚ್ಚಿಬಿಟ್ಟು ಮತ್ತು ಅಲ್ಲಿರೋಂಥ ಮುಖ್ಯ ದ್ವಾರನೂ ಮುಚ್ಚಿಬಿಟ್ಟು ಇಲ್ಲಿ ನೂರಾರು ಜನಗಳನ್ನ ಕುರಿಗಳು ತುಂಬ್ದಂಗೆ ತುಂಬ್ತಾ ಇದ್ರು. ಇವರ ಕತೆ ಏನಾಗಬೇಡ ಅಂತ ಇಲ್ಲಿ ಫೋರ್ಸ್ಫುಲ್ ಆಗಿ ಬಂಧಿತರಾದಂಥ ಹಲವಾರು ಜನಗಳು ಇವ್ರು ಕೊಡೋ ಟಾರ್ಚರಿಂದನೇ ಸತ್ತೋಗ್ಬಿಟ್ರು. ಇನ್ನು ಹಲವಾರು ಜನಗಳು ಹೊಟ್ಟೆ ಹಸುವಿನಿಂದ ಸತ್ತೋದ್ರು. ಈ ರೂಮಲ್ಲಿ ಉಸಿರಾಡೋಕ್ಕೆ ಗಾಳಿ ಸಿಗದಿರೇ ಸತ್ತೋಗ್ಬಿಟ್ರು. ಆ ಸತ್ತಂಥ ಸಂಖ್ಯೆ ಸಾವಿರಾರು ಜನ. ಹಾಗೆ ಇಲ್ಲಿ ಸತ್ತಂಥ ಒಬ್ಬ ವ್ಯಕ್ತಿಯ ಹೆಂಡತಿ ಬಂದು ಗೋಡೆ ಮೇಲೆ ಈ ರೀತಿ ಬರೀತಾರೆ, ನೆವರ್ ಫರ್ಗೆಟ್ ಮೈ ಹಸ್ಬೆಂಡ್ ವಾಸ್ ಕಿಲ್ಡ್ ಬೈ ದೀಸ್ ಪೀಪಲ್. ನೀವು ಕೇಳ್ಬೋದು ಇಷ್ಟೆಲ್ಲ ರಕ್ತ ಚರಿತ್ರೆಗೆ ಯಾರು ಕಾರಣ ಅಂತ. ಅವನೇ ಇದಿ ಅಮೀನ್. ಈ ರಕ್ತ ಚರಿತ್ರೆ ಸೃಷ್ಟಿಸಿದಂತಹ ಇದಿ ಅಮೀನ್ನ ಬಗ್ಗೆ ತಿಳ್ಕೊಬೇಕಂದ್ರೆ ನಾವು 1940ಕ್ಕೆ ಹೋಗಬೇಕು. 1940ರಲ್ಲಿ ಇದಿ ಅಮೀನು ಬ್ರಿಟಿಷರ ಅಡಿಗೆ ಭಟ್ಟ ಆಗಿದ್ದ. 6 ಅಡಿ 5 ಇಂಚ್ ಇದ್ದಂಥ ಬಲಾಢ್ಯನಾದಂಥ ಇದಿ ಅಮೀನ್ನ ಬ್ರಿಟಿಷರು ಒಂದಾಗೊಂದು ಪ್ರಮೋಷನ್ ಕೊಟ್ಟು ಫೈನಲ್ ಆಗಿ ಉಗಾಂಡಾದ ಆರ್ಮಿ ಜನರಲ್ ಆಗ್ಬಿಟ್ಟ. ಉಗಾಂಡಾದ ಯೋಧರು ಬಳಸಬೇಕಾಗಿದ್ದಂಥ ವಸ್ತುಗಳು ಅಂದರೆ ಗನ್ನು, ಬಾಂಬು ಇವೆಲ್ಲ ಇಡಬೇಕಾಗಿದ್ದಂಥ ಈ ಜಾಗ ರಕ್ತ ಚರಿತ್ರೆ ಸೃಷ್ಟಿಯಾಗುವಂಥ ಜಾಗ ಆಗೋಯಿತು. ಇದಿ ಅಮೀನ್ಗಿದ್ದಂಥ ಆರ್ಮಿ ಪವರನ್ನು ಬಳಸ್ಕೊಂಡು ಆಗಿನ ಉಗಾಂಡಾದ ರಾಜನನ್ನು ಸೋಲಿಸಿ ಇಡೀ ಉಗಾಂಡಾಗೆ ಡಿಕ್ಟೇಟರ್ ಆದ ಮತ್ತು ಉಗಾಂಡಾದ ರಕ್ತ ಚರಿತ್ರೆಯ ಮುನ್ನುಡಿ ಬರೆದ. ಅಂತೂ ಇಂತೂ ಇದಿ ಅಮೀನು ಡಿಕ್ಟೇಟರ್ ಆಗೇ ಬಿಟ್ಟ. ಇದಿ ಅಮೀನ್ಗಿಂತ ಹಿಂದೆ ಒಬ್ಬರು ರಾಜರಿದ್ರಲ್ಲ, ಅವರ ಸಪೋರ್ಟ್ಗೆ ಯಾರ್ಯಾರು ನಿಲ್ತಾ ಇದ್ರು, ಅವರ ವಕಾಲತ್ ಯಾರ್ಯಾರು ವಹಿಸ್ತಾ ಇದ್ರು, ಅವ್ರನ್ನೆಲ್ಲ ಹುಡುಕಿ ಕೊಂದ. ಜಸ್ಟ್ ಶಂಕೆ ಬಂದರೆ ಸಾಕು ಇವರು ಹಿಂದೆ ಇರೋ ರಾಜನ ಸಪೋರ್ಟ್ರು ಅಂತ ಅವರ ಕಣ್ಗೆ ಬಟ್ಟೆ ಕಟ್ಬಿಟ್ಟು ಟಾರ್ಚರ್ ಚೇಂಬರ್ನ ಸುತ್ತಮುತ್ತ ಕಾರಲ್ಲಿ ತಿರ್ಗಿಸಿ ಅವ್ರನ್ನ ಕನ್ಫ್ಯೂಸ್ ಮಾಡೋಕ್ಕೆ ಟಾರ್ಚರ್ ಚೇಂಬರ್ ಒಳಗಡೆ ಬಂಧಿಸ್ಬಿಟ್ರೆ ಅವ್ರು ವಾಪಸ್ ಬರ್ತಾನೆ ಇರಲಿಲ್ಲ ಬದುಕಿ. ಹಿಂಗೆ ಇದಿ ಅಮೀನ್ನ ಕ್ರೂರತ್ವ ನಡೀತಾನೆ ಇತ್ತು. ಹಿಂಗಿದ್ದಾಗಲೇ ಇದಿ ಅಮೀನು ಬೆಳಗ್ಗೆ ಒಂದು ದಿವಸ ಎದ್ದವನೇ ಇಡೀ ಉಗಾಂಡಾಗೆ ಮೈಕ್ ಹಾಕಿ ಅನೌನ್ಸ್ ಮಾಡೇ ಬಿಟ್ಟ. I had a dream sent last night from God. He has instructed me to throw out all Asians from the country. Uganda must be for Ugandans only. I want to see that the whole Kampala street is not full of Indians. It must be proper black and administration in those shops is run by the Ugandans. Would you like to get all Asians out, really, sir? Yes. ಇಡೀ ಉಗಾಂಡಾದಲ್ಲಿ ಏಷ್ಯನ್ಸ್ ಅಂದರೆ 90% ನಮ್ಮ ಭಾರತೀಯರೇ ಇದ್ದರು. ಭಾರತೀಯರು ಉಗಾಂಡಾದ GDPಗೆ 60% ಟ್ಯಾಕ್ಸ್ ಕಟ್ತಾಯಿದ್ರು ಪ್ರತಿ ವರ್ಷ. ಇಂಥವರು ತಮ್ಮ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲವನ್ನೂ ಬಿಟ್ಟು ದೇಶ ಬಿಟ್ಬಿಟ್ಟು ಜೀವ ಉಳಿಸ್ಕೊಳ್ಳೋಕ್ಕೋಸ್ಕರ ಫ್ಲೈಟ್ ಟಿಕೆಟ್ಗಾಗಿ ಪರದಾಡ್ಬಿಟ್ರು. Why do you think the president is doing this? Well, he might be a madman or something like that. At the moment, our main worry is to kind of get out of this country safely. We are not even worried about our belongings or our things. But what we would like is personal safety. ಭಾರತೀಯರ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲವನ್ನು ಮುಟ್ಟುಗೋಲು ಹಾಕ್ಕೊಂಡ. ನೀವು ನಂಬಲ್ಲ, ಭಾರತೀಯರು ಫ್ಲೈಟ್ ಹತ್ತಕ್ಕೆ 1-2 ಕೈಯಲ್ಲಿ ಬ್ಯಾಗ್ ಇಟ್ಕೊಂಡಿದ್ರಲ್ಲ, ಆ ಬ್ಯಾಗ್ನು ಸಹ ಕಿತ್ಕೊಂಡು ಏರ್ಪೋರ್ಟಲ್ಲೇ ಇಟ್ಕೊಂಡ. ಹಿಂಗೆ ಸತತ 8 ವರ್ಷ ಇದಿ ಅಮೀನ್ನ ಕ್ರೂರತ್ವ ಉಗಾಂಡಾದಲ್ಲಿ ನಡೀತಾ ಇತ್ತು.